ನಾನು ಇಷ್ಟೊಂದು ಚೆನ್ನಾಗಿ ಚಪಾತಿ ಒತ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಶುಶು ಮಿನಿ ಲಾಗ್ಸ್. ಇವತ್ತು ಸ್ವಲ್ಪ ಬೆಳಗ್ಗೆನೇ ಬೇಗನೆ ಎದ್ದಿದ್ದೆ. ಏನಕ್ಕಂದರೆ ಇವತ್ತು ಶುಕ್ರವಾರ, ನಮ್ಮ ಅಕ್ಕ ಪೂಜೆ ಎಲ್ಲ ಮಾಡ್ತಿದ್ಲು. ಹಾಗೆ ನಾನೇನಾದರೂ ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಗನೆ ಎಬ್ಬಿಸಿತ್ತು ನಮ್ಮಮ್ಮ. ಹಾಗೆ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿದ್ರು ನೈಟೇ. ಹಾಗೆ ದೋಸೆ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಎಲ್ಲ ಮಾಡಿಟ್ಟೆ. ನನಗೆ ದೋಸೆ ಹುಯ್ಯೋಕ್ಕೆ ಆಗಲಿಲ್ಲ. ಹಾಗೆ ನಮ್ಮಮ್ಮ ಬಂದರು. ಹಾಗೆ ನಮ್ಮಮ್ಮ ಬಿಸಿ ಬಿಸಿ ದೋಸೆ ಎಲ್ಲ ಹಾಕ್ಕೊಟ್ರು. ನಾನು ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿಯಾಗಿ ಕೆಲಸಕ್ಕೆ ಹೊರಟೆ. ಇವತ್ತೇನು ಸ್ಪೆಷಲ್ ಅಂತಂದರೆ ಎಂಥ ಸ್ಪೆಷಲ್ ಇಲ್ಲ, ಸುಮ್ಮನೆ ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಟೈಮ್ ಬೇರೆ ಆಗಿಬಿಟ್ಟಿದೆ. ಬೇಗ ಎದ್ರೂ ಟೈಮ್ ಆಗುತ್ತೆ, ಲೇಟಾಗಿ ಎದ್ರೂ ಟೈಮ್ ಆಗುತ್ತೆ. ನಮ್ಮ ಮನೆ ಪಪ್ಪಾಯ ಗಿಡದಲ್ಲಿ ಪಪ್ಪಾಯ ಹಣ್ಣು ತುಂಬಾ ಬಿಟ್ಟಿದೆ. ಅದೆಲ್ಲ ಕಾಯಿ ಹಣ್ಣೇ ಆಗಿಲ್ಲ ಇನ್ನೂ. ಹಣ್ಣಾಗೋದಕ್ಕಂತ ವೆಯ್ಟ್ ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ ಅಂತ. ಹಾಗೆ ಶಾಪ್ಗೆ ಹೋಗಿ ಶಾಪಲ್ಲೆಲ್ಲ ಕೆಲಸ ಮುಗಿಸಿದೆ. ಇವತ್ತು ಬೆಳಗ್ಗೆನೇ ಒಂದು ಇಬ್ಬರು ಕಸ್ಟಮರ್ ಇದ್ದರು. ಆ ಕಸ್ಟಮರೆಲ್ಲ ಅಟೆಂಡ್ ಮಾಡೋಷ್ಟೊತ್ತಿಗೆ ನನಗಂತೂ ತಲೆನೋವೇ ಸ್ಟಾರ್ಟ್ ಆಯಿತು. ಹಾಗೆ ಒಂದು ಟೀ ಕುಡಿಯೋಣ ಅಂತೇಳಿ ಟೀ ಕುಡ್ಕೊಂಡೆ. ಹಾಲು ಟೀ ಕುಡಿಯೋದು ಕಮ್ಮಿ ಮಾಡಿದ್ದೀನಿ. ಇವಾಗ ಬ್ಲ್ಯಾಕ್ ಟೀ ಕುಡಿಯೋಣ ಅಂತೇಳಿ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ. ಅದಾದಮೇಲೆ ನಾನು ಶಾಪಲ್ಲಿ ಸ್ವಲ್ಪ ರಿಟರ್ನ್ ಐಟಮ್ಸ್ ಎಲ್ಲ ಇತ್ತು, ಯಾಕೆಂದರೆ ಡ್ಯಾಮೇಜ್ ಇರೋ ಐಟಮ್ಸ್ ಎಲ್ಲ ನಾಳೆ ನಮ್ಮ ಓನರು ಪರ್ಚೇಸ್ಗೆ ಹೋಗ್ತಿದ್ರು. ಹಾಗೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅಷ್ಟರಲ್ಲೇ ಮಧ್ಯಾಹ್ನ ಆಯಿತು. ಊಟ ಮಾಡೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡೆ. ಗೈಸ್, ಇನ್ನೇನು ಮಧ್ಯಾಹ್ನ ಮೇಲೆ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಸಂಜೆ ಆಯಿತು, ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ನನಗೋಸ್ಕರ ಏನು ಕಾಯ್ತಿತ್ತು ಅಂತೇಳಿ ಚಪಾತಿ ಒತ್ತೋಕ್ಕೆ ಕಾಯ್ತಾಯಿತ್ತು. ಹಾಗೆ ಪಟ್ಟ ಅಂತ ಹೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಚಪಾತಿ ಒತ್ತೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಇಷ್ಟು ಚೆನ್ನಾಗಿ ಚಪಾತಿ ಒತ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಕರೆಕ್ಟಾಗಿ ರೌಂಡಾಗಿ ಬಂತು. ಅದಾದಮೇಲೆ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು.